ವಿಜಯಪುರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ದಿವಂಗತ ಆರ್.ಎನ್. ತೊರವಿ ವೇದಿಕೆಯ ಮುಖಾಂತರ ದಿನಾಂಕ 18/4/2026 ಶನಿವಾರ ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಉದ್ಯಾನವನ ಜಿಲ್ಲಾ ಪಂಚಾಯಿತಿ ಗೇಟ್ ಹತ್ತಿರ ನಡೆಯುವ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಸಂಸ್ಥಾಪಕ ಅಧ್ಯಕ್ಷರು, ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಶ್ರೀ ಪರಶುರಾಮ್ ಪಿ. ಲಂಬು, ಕರ್ನಾಟಕ ರಾಜ್ಯದ ಆದಿಜಾಂಬ ಉಪಾಧ್ಯಕ್ಷರಾದ ಪರಶುರಾಮ ರೋಣಿಹಾಳ ಹಾಗೂ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ಸಂಘದ ಮುಖಂಡರ ಜೊತೆ ಇಂದು ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಡಿವಿ ನ್ಯೂಸ್ ಕರ್ನಾಟಕ. ಸಂಘಟನೆ ಮಹಾಪುರದಿಂದ ಕಾರ್ಯಕ್ರಮ ಮಾಡುತ್ತೆ, ಜಯಂತಿ ಮಾಡುತ್ತೆ. ಎಲ್ಲರಿಗೂ ಸ್ವಾಗತ ಕೊಟ್ಟು ದಯವಿಟ್ಟು ಬರಬೇಕಂತಂದು ನಮ್ಮಲ್ಲಿ ಬರೆಸಿ ಆದಷ್ಟು ನಿಮಗೂ ಸ್ವಾಗತ ಕೊಡ್ತೀವಿ. ನೀವು ಜಿಲ್ಲೆಯ ಪತ್ರಿಕರ್ತರು ಹಾಗೂ ಟಿವಿ ಮಾಧ್ಯಮ ವಿಷಯದವರಿಗೆ ಈ ದಲಿತ ಮಹಾಸಂಘಟನೆಗಳ ಒಕ್ಕೂಟಗಳಿಂದ ನಮ್ಮ ಎಲ್ಲ ಸೋದರರಿಂದ ನಿಮಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಗಿದ್ದಂಥ ಎಲ್ಲ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು ಮತ್ತು ದಲಿತ ಮುಖಂಡರಿಗೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ, ಈ ಪತ್ರಿಕಾ ಮಾಧ್ಯಮ ಕರೆದ ಉದ್ದೇಶವೇನೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವ ಸಲುವಾಗಿ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ಪ್ರೆಸ್ ಮೀಟ್ ಕರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಲುವಾಗಿ ಪ್ರೆಸ್ ಮೀಟ್ ಕರೆದಿದ್ದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗಣ್ಯರು ಹಾಗೂ ರಾಜಕೀಯ ಮುಖಂಡರುಗಳು ಭಾಗಿಯಾಗ್ತಾರೆ. ದಿವ್ಯ ಸಾನ್ನಿಧ್ಯ ಸಾರಿಪುತ್ರ ಬುದ್ಧ ವಿಹಾರ ಬಂತಜ್ಜಿ ಅವರು ಬರ್ತಾರೆ. ಹಾಗೆ ಉದ್ಘಾಟಕರಾಗಿ ಶಿವಾನಂದ ಪಾಟೀಲ್ರು, ಘನವತ್ತ ಸರ್ಕಾರದ ಸಚಿವರು, ಹಾಗೆ ಅಧ್ಯಕ್ಷತೆಯನ್ನು ಸಮಾಜದ ಅಧ್ಯಕ್ಷರಾದಂಥ ಮಹಾಕೂಟದ ಅಧ್ಯಕ್ಷರಾದಂಥ ಅಣ್ಣನವರಾದಂಥ ಪರಶುಣ್ಣವರು ವಹಿಸ್ಕೊತಾರೆ. ಹಾಗೆ ಸಸಿಗೆ ನೀರು ಉಣಿಸುವ ಮುಖಾಂತರ ರಾಜ್ಯದ ಘನವತ್ತ ಸರ್ಕಾರದ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ಸಾಹೇಬರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಆಗಮಿಸ್ತಾರೆ. ಹಾಗೆ ಮತ್ತೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಅವರು ಹುಬ್ಬಳ್ಳಿ ಧಾರವಾಡ ಪೂರ್ವದ ಶಾಸಕರಾದಂಥ ಅಭಯ ಪ್ರಸಾದ್ ಅವರು ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಸುನೀಲ್ ಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿಜಯಪುರ ನಗರದ ಮಾಜಿ ಶಾಸಕರಾದಂಥ ಮಾಜಿ ಸಚಿವರಾದಂಥ ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿ ಅವರು ಆಗಮಿಸ್ತಾರೆ. ಹಾಗೆ ಇನ್ನೂ ಬಾಬುಗೌಡ ಬಿರಾದರ್ ಅವರು, ಸೋಮಲಿಂಗ್ ಗೆನ್ನೂರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಿಮ್ಮ ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳುತ್ತಾ ಹಾಗೂ ಸಮಾಜದ ಗಣ್ಯರು ಕೇಳುತ್ತಾ, ಈ ವೇದಿಕೆಗೆ ಒಂದು ಚಿಂತಕರಾದಂಥ ದಿವಂಗತ ಆರ್.ಎನ್. ತೊರವಿ ಅವರ ವೇದಿಕೆ ಅಂತೇಳಿ ವೇದಿಕೆಗೆ ಹೆಸರಿಟ್ಟಿದ್ದೇವೆ. ಈ ಜಯಂತಿಯನ್ನು ಪ್ರತಿ ವರ್ಷ ದಲಿತ ಮಹಾಸಂಘಟನೆಗಳ ಒಕ್ಕೂಟದಲ್ಲಿ ಪ್ರತಿ ವರ್ಷನೂ ಕೂಡ ನಡೀತದೆ. ಅದೇ ರೀತಿಯೂ ಈ ವರ್ಷನೂ ಕೂಡ ಎಲ್ಲ ಸಂಘಟನೆಗಳ ಒಕ್ಕೂಟದಲ್ಲಿ ಹಾಗೂ ಅಣ್ಣವರ ನೇತೃತ್ವದಲ್ಲಿ ಈ ಜಯಂತಿಯನ್ನು ನಡೀತದೆ. ಹಾಗೆ ದಿನಾಂಕ 18 ಹಾಗೂ ತಿಂಗಳ 4 2026 ಅಂದು ಸಾಯಂಕಾಲ 5 ಗಂಟೆಗೆ ಉದ್ಯಾನವನ ಸಾಯಂಕಾಲ ಸ್ಥಳ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಉದ್ಯಾನವನ ಜಿ.ಪಿ. ಗೇಟ್ ಹತ್ತಿರ ಇರ್ತದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹಳ್ಳಿಯಿಂದ ಬಂದಂಥ ನಮ್ಮ ಜನರು ಅವತ್ತು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಪತ್ರಕರ್ತರೇ, ಹಿರಿಯ ನನ್ನೆಲ್ಲ ಸಹೋದರರೇ ಹಾಗೂ ಈ ದಲಿತ ಸಂಘಟನೆಯ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಪರಶುರಾಮ್ ಪಿ. ಲಂಬು ಅಣ್ಣನವರೇ, ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸ್ವಾಗತಿಸುತ್ತಾ, ಏನು ನಾವು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಆರ್.ಎನ್. ತೊರವಿ ವೇದಿಕೆ ಮುಖಾಂತರ ಜಿಲ್ಲೆಯ ಎಲ್ಲ ಜನರನ್ನು ಒಗ್ಗೂಡಿಸಿ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಬೇಕೆನ್ನುವ ವಿಚಾರದಿಂದ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಸುಮಾರು 4 ವರ್ಷಗಳಿಂದ ಅನೇಕ ಅಧ್ಯಯನ ಶಿಬಿರ, ಕಾರ್ಯಾಗಾರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಾ ಆಯುಷ್ಮಾನ್ ಪರಶುರಾಮ್ ಲಂಬೋನವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನೆಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಸಿಕೊಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ, ಜಿಲ್ಲೆಯ, ತಾಲೂಕಿನ, ಗ್ರಾಮದ ಹಾಗೂ ಅನೇಕ ಗ್ರಾಮಗಳಿಂದ ಎಲ್ಲ ನಮ್ಮ ದಲಿತ ಸಮುದಾಯದ ಭೀಮ ಬಂಧುಗಳು, ಒಡನಾಡಿ ಬಂಧುಗಳು, ಭೀಮ ಪುತ್ರಿಯರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ
ಒಂದು ಏನು ಆಶೆ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ವಿಜೃಂಭಣೆಯಿಂದ ಮಾಡಬೇಕನ್ನುವಂಥ ವಿಚಾರ ಇದೆ. ಅದರ ಜೊತೆಗೆ ಯುವಕರಿಗೆ ಅನೇಕ ವಿಚಾರಗಳನ್ನು, ಸಮುದಾಯದ ಒಗ್ಗೂಡುವಿಕೆಯನ್ನು ಒಂದು ಮೂಡಿಸುವಲ್ಲಿ ನಮ್ಮ ದಲಿತ ಸಂಘಟನೆಯ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಪರಶುರಾಮ್ ಲಂಬುವಣ್ಣನವರು ಒಂದು ವಿಚಾರಗೋಷ್ಠಿಯನ್ನು ಮಾಡಿದ್ದಾರೆ. ಅದಕ್ಕೆ ರಾಜ್ಯದ ಅನೇಕ ಸಚಿವರು, ಸಾಹಿತಿಗಳು, ದಲಿತ ಪರ ಸಂಘಟನೆಯ ಹಿರಿಯ ನಾಯಕರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಪರಶುರಾಮ್ ಲಂಬುವಣ್ಣನವರಿಗೆ ಒಂದು ಬಲಪಡಿಸಬೇಕು. ಅನೇಕ ಹಿರಿಯ ನಾಯಕರಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಮ್ಮೆಲ್ಲರನ್ನ ಒಗ್ಗೂಡಿಸುವಲ್ಲಿ ಅನೇಕ ಪ್ರಮುಖ ಪಾತ್ರ ವಹಿಸಿರುವಂಥ ಲಂಬುವಣ್ಣನವರಿಗೆ ನಾನು ಅನೇಕ ಕೋಟಿ ಕೋಟಿ ಭೀಮ ವಂದನೆಗಳನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮೆಲ್ಲ ಹಿರಿಯ ಪತ್ರಕರ್ತರ ಮುಖಾಂತರ ಅಭಿನಂದನೆ ಸಲ್ಲಿಸುತ್ತಾ, ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವ ಅಂಗವಾಗಿ ವಿವಿಧ ಸಂಘಟನೆಗಳ ಮುಖಂಡತ್ವದಲ್ಲಿ ಈ ಮುಖಂಡತ್ವದ ಅಧ್ಯಕ್ಷತೆಯನ್ನು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದಲಿತ ಮುಖಂಡರಾದಂಥ ಪರಶುರಾಮಣ್ಣ ಲಂಬುವರ ಮುಖಾಂತರ ಅವರ ನೇತೃತ್ವ ಬಾರಿ ಕಳೆದ ವರ್ಷಗಳಿಂದ ಈಗ 2-3 ವರ್ಷಗಳಿಂದ ನಡೀತಾ ಇತ್ತ ಈ ಜಯಂತಿ. ಇಲ್ಲಿ ನಾವು ರಕ್ತದಾನ ಶಿಬಿರ ಆಗಿರ್ಬೋದು ಮತ್ತು SSLC PUC ಟಾಪ್ ಬಂದಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ ನಮ್ಮ ಮಹಾ ಒಕ್ಕೂಟದಿಂದ, ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ. ಇಂಥ ಹಲವಾರು ಜನಪರ ಕಾಳಜಿ ವಹಿಸಿ ಒಡೆದು ಹೋದಂಥ ದಲಿತರನ್ನು ಒಂದುಗೂಡಿಸುವಂಥ ಉದ್ದೇಶ ಈ ನಮ್ಮ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ. ಯಾವುದೇ ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಇಲ್ಲಿ ಜಾತಿ ಮತ ಪಂಥ ಅಂತ ಏನೂ ಇಲ್ಲ. ಇಲ್ಲಿ ಇವ ಲೆಫ್ಟು, ಇವ ರೈಟು, ಇವ ಆದಿಜಾಂಬವ, ಇವ ಬೇಡ ಜಂಗಮ ಏನೂ ಯಾವುದೇ ಥರದ ಎಲ್ಲ ಜನರಿಗೆ ಇಲ್ಲಿ ಒಂದು ದಲಿತ ಸಂಘಟನೆ ಇದು ಒಡೆದು ಹೋದಂಥ ನಾವು ನಮ್ಮ ಛಿದ್ರವಾದಂಥ ಸಂಘಟನೆಗಳನ್ನು ಒಂದುಗೂಡಿಸುವ ಉದ್ದೇಶವೇ ನಮ್ಮ ಸಂಘಟನೆಗಳ ಒಕ್ಕೂಟದ ಉದ್ದೇಶ. ಮತ್ತು ಇಲ್ಲಿ ಯಾವುದೇ ಥರನಾದ ಮೇಲು ಕೀಳು ಜಾತಿಯನ್ನು ಬಿಟ್ಟು ಬಹುಜನರೆಲ್ಲ ಒಂದುಗೂಡಿಸುವಂಥ ಈ ಉದ್ದೇಶ ಇದು. ಸೊ ಹೀಗಾಗಿ ನಾವು ಸಂಘಟನೆಗಳ ಮುಖಾಂತರ ಒಕ್ಕೂಟ ಬಂದಾದರೆ ಮತ್ತು ಇಲ್ಲಿ ಯಾವುದೇ ಥರದ ಈ MLAಗಳು, ಮಿನಿಸ್ಟರ್ಗಳನ್ನು ನಾವು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ನಮ್ಮ ಇಲ್ಲಿ BJPನೂ ಇರ್ತಾರೆ, ಕಾಂಗ್ರೆಸ್ ಇರ್ತಾರೆ, JDS ಇರ್ತಾರೆ, ಇನ್ನೂ ಯಾವ್ಯಾವುದು ಇದ್ದರೆ ಅವೆಲ್ಲ ಸಂಘಟನೆಗಳನ್ನು ನಾವು ನೇತೃತ್ವದಲ್ಲಿ ಮಾಡ್ತಾ ಇರ್ತೀವಿ. ಆ ರಾಜಕೀಯ ಪಕ್ಷನ ನಾವು ಯಾವುದೋ ರೀತಿಯ ನಿಮಗೆ ಬೆಂಬಲ ಅಂತೂ ಎಲ್ಲಿ ಹೇಳಿಲ್ಲ. ಸೊ ನಮ್ಮದು ಉದ್ದೇಶ ಏನದ, ನಮ್ಮ ಒಡೆದು ಹೋದಂಥ ಛಿದ್ರವಾದಂಥ ದಲಿತ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಒಂದುಗೂಡಿಸುವ ಉದ್ದೇಶ ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಉದ್ದೇಶ.